ಸ್ನೇಹಿತರೆ ನಮಸ್ಕಾರ. AI ಟೂಲ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಡ್ರಾಯಿಂಗನ್ನು ಯಾವ ರೀತಿಯಾಗಿ ನಾವು ಒಂದು ಫೋಟೋ ಆಗಿ ಕನ್ವರ್ಟ್ ಮಾಡ್ಬೋದು ಅಥವಾ ಒಂದು ಡ್ರಾಯಿಂಗನ್ನು ಇಲ್ಲಿ ಮಾಡೋದ್ರ ಮುಖಾಂತರ ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳನ್ನು ಆಟೋಮೆಟಿಕ್ಕಾಗಿ ಯಾವ ರೀತಿ ಜನರೇಟ್ ಮಾಡಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕೆ ತಾವು autodraw.com ಅನ್ನೋ ಒಂದು AI ವೆಬ್ಸೈಟ್ಗೆ ಲಾಗಿನ್ ಆಗಬೇಕು. ಯಾವುದೇ ಲಾಗಿನ್ ಆಗೋ ಅವಶ್ಯಕತೆ ಇಲ್ಲ. ನೀವು autodraw.com ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಮೊದಲನೇ ಬರುವಂಥ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಹೋಮ್ ಪೇಜ್ ನಿಮಗೆ ಓಪನ್ ಆಗುತ್ತೆ. ಇದು ಸಿಂಪಲ್. ನಿಮ್ಮ ಒಂದು ಇಮ್ಯಾಜಿನೇಷನ್ ಏನಿದೆ ಅಥವಾ ಡ್ರಾಯಿಂಗ್ ಏನಿದೆ ಅದನ್ನು ತಾವಿಲ್ಲಿ ಮಾಡಬಹುದು. ಅದನ್ನು ಒಂದು ಆರ್ಟ್ ಆಗಿ ಈ ಒಂದು AI ಟೂಲ್ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ಆಟೋ ಡ್ರಾ ಅಂತ ಹೇಳಿದೆ, ಆ ಒಂದು ಆಪ್ಷನ್ ಮೇಲೆ ತಾವು ಕ್ಲಿಕ್ ಮಾಡ್ಬೋದು. ಇಲ್ಲಿ ಎಡಗಡೆ ಇದೆ, ಕೆಳಗಡೆ ಇಲ್ಲಿ ಕಲರ್ಸ್ ಇದೆ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರನ್ನು ಚೂಸ್ ಮಾಡ್ಕೊಳ್ಬಹುದು. ಇಲ್ಲಿ ರೆಡ್ ಮತ್ತು ನಾನಿಲ್ಲಿ ಆಟೋ ಡ್ರಾ ಅಂತ ಹೇಳಿ ಕ್ಲಿಕ್ ಮಾಡ್ತೀನಿ. ಯಾವುದೋ ಒಂದು ಇಮ್ಯಾಜಿನೇಷನ್ ಫೋಟೋನ ನಾನಿಲ್ಲಿ ಡ್ರಾ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಒಂದು ಫ್ಲವರ್. ಸಿಂಪಲ್ ಆಗಿ ಒಂದು ಫ್ಲವರ್ ಥರ ಇರುವಂತಹ ಒಂದು ಡಯಾಗ್ರಾಮ್ ಅನ್ನು ನಾನು ಡ್ರಾ ಮಾಡಿದ್ದೀನಿ. ಇಲ್ಲಿ ಮೇಲೆ ನಾವು ನೋಡ್ಬೋದು, ಇಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಯಾವುದು ಒಂದು ಆರ್ಟ್ ಬೇಕೋ ಆ ಆರ್ಟ್ಗೆ ಇದನ್ನು ಅದು ಕನ್ವರ್ಟ್ ಮಾಡುತ್ತೆ. ತಾವಿಲ್ಲಿ ನೋಡಬಹುದು, ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಡ್ರಾಯಿಂಗನ್ನು ಇಟ್ಕೊಂಡು ಇದು ಜನರೇಟ್ ಮಾಡುತ್ತೆ. ಅದೇ ರೀತಿ ನಿಮಗೆ ಬೇಕಾದಂಥ ಆಪ್ಷನ್ಗಳೇನಂತಂದ್ರೆ ಇಲ್ಲಿ ಕೆಳಗಡೆ ಎಲ್ಲ ಸಿಗ್ತವೆ. ಇನ್ನೊಂದು ಉದಾಹರಣೆ ನಾನು ನೋಡೋದಾದರೆ, ಸಿಂಪಲ್ ಆಗಿ ಒಂದು ಕಾರು ಅಥವಾ ಪ್ರತಿ ಸಾರಿನೂ ಆಟೋ ಡ್ರಾ ಅಂತ ಕ್ಲಿಕ್ ಮಾಡ್ಕೊಳ್ಬೇಕು. ಸುಮ್ಮನೆ ಒಂದು 2 ವೀಲ್ ಹಾಕಿ ಒಂದು ಸೀಟರ್ ಥರ ನಾನು ಏನೋ ಒಂದು ಡ್ರಾ ಮಾಡಿದ್ದೀನಿ, ಸೈಕಲ್ ಇಮ್ಯಾಜಿನೇಷನ್ ಅಂತ ಅಂದ್ಕೊಂಡು. ಇಲ್ಲಿ ಮೇಲ್ಗಡೆ ತಾವು ನೋಡ್ಬೋದು ಸಜೆಷನ್ಸ್ ಅನ್ನೋದು ಕೊಟ್ಟಿದೆ. ಬೈಕ್ ಇದೆ, ಅದೇ ರೀತಿ ಬೇರೆ ಬೇರೆ ಸ್ಕೂಟರ್ಗಳನ್ನು ಜನರೇಟ್ ಮಾಡಿದೆ. ಹಾಗೆ ಈ ಕಡೆ ಬಂದರೆ ಸೈಕಲ್ಗಳನ್ನು ಏನಂತಂದ್ರೆ ಅದು ಜನರೇಟ್ ಮಾಡಿದೆ. ಹೀಗೆ ನಿಮ್ಮ ಇಮ್ಯಾಜಿನೇಷನ್ ಏನೇನಿದೆ ಅದೆಲ್ಲವನ್ನು ಕೂಡ ತಾವಿಲ್ಲಿ ಡ್ರಾ ಮಾಡ್ಬೋದು. ತಾವಿಲ್ಲಿ ನೋಡ್ಬೋದು, ಸಿಂಪಲ್ ಆಗಿ ಒಂದು ಬಸ್ಸು ಅಥವಾ ಇನ್ನೇನೋ ಒಂದು ವ್ಯಾನ್ ಥರ ನಾನು ಜಸ್ಟ್ ಡ್ರಾ ಮಾಡಿದ್ದೀನಿ. ಇಲ್ಲಿ ಮೇಲೆ ಸಜೆಷನ್ ಅನ್ನೋದು ಕೊಟ್ಟಿದೆ, ಬಸ್ ಥರ, ವ್ಯಾನ್ ಥರ. ನಿಮಗೆ ಯಾವುದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇದು ನಿಮಗೆ ವೆಬ್ಸೈಟಿಗೆ ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಅಥವಾ ಮಕ್ಕಳಿತ್ತು ಅಂತಂದರೆ ಪ್ರಾಜೆಕ್ಟ್ ವರ್ಕಿಗೆ ಬಹಳ ಹೆಲ್ಪ್ಫುಲ್ ಆಗಿರುವಂಥ ಒಂದು AI ಟೂಲ್. ಇದು ನಿಮಗೆ ಯಾವುದೇ ಒಂದು ಡಿಸೈನ್ ಬೇಕಂದರೆ ಅಥವಾ ಯಾವುದೇ ಇಮ್ಯಾಜಿನೇಷನ್ ಬೇಕಂದ್ರೂ ಕೂಡ ಅದಕ್ಕೆ ತಕ್ಕನಾಗಿ ನಿಮ್ಮ ಒಂದು ಆರ್ಟ್ ಅನ್ನೋದು ರೆಡಿ ಮಾಡಿ ಕೊಡ್ತದೆ. ತಾವು ಇದಕ್ಕೆ ಕಲರಿಂಗ್ ಕೂಡ ಏನಂತಂದರೆ ಮಾಡಬಹುದು. ಕಲರಿಂಗ್ ಮಾಡಲಿಕ್ಕೆ ಇಲ್ಲಿ ಫಿಲ್ ಅನ್ನೋ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹಾಗೆ ನೀವು ಕಲರನ್ನು ಆಯ್ಕೆ ಮಾಡ್ಕೊಳ್ಬೇಕು. ಮಾಡಿಕೊಂಡು ಎಲ್ಲೆಲ್ಲಿ ನೀವು ಫಿಲಪ್ ಮಾಡ್ಕೊಳ್ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕ್ಲಿಕ್ ಮಾಡಿದ್ರೆ ಕಲರ್ ಆ್ಯಡ್ ಮಾಡುತ್ತೆ. ಹಾಗೆ ನಿಮಗೆ ಬೇರೆ ಕಲರ್ ಬೇಕು ಅಂತಂದರೆ ಇಲ್ಲಿ ಬೇರೆ ಕಲರ್ನ ನೀವು ಆ್ಯಡ್ ಮಾಡ್ಕೊಳ್ಬಹುದು. ಈ ರೀತಿ ನಿಮಗೆ ಯಾವುದೇ ಒಂದು ಇಮ್ಯಾಜಿನೇಷನ್ ಆರ್ಟ್ ಏನಿದೆ ಅದನ್ನು ರೆಡಿ ಮಾಡ್ಕೊಳ್ಬೋದು. ಹಾಗೆ ಇದನ್ನು ನೀವು ಕಂಟಿನ್ಯೂ ಮಾಡಬೇಕು ಅಥವಾ ಇದ್ರ ಕೆಳಗಡೆ ಇನ್ನೊಂದು ಏನಾದರೂ ಆ್ಯಡ್ ಮಾಡಬೇಕಾಗಿತ್ತು ಅಂದರೆ ಹಾಗೆ ಮತ್ತೆ ನೀವು ಆಟೋ ಡ್ರಾ ಹೋಗಬೇಕು. ಅಲ್ಲಿ ನಿಮ್ಗೆ ಯಾವುದಾದ್ರೂ ಇಮ್ಯಾಜಿನೇಷನ್ ಇರುವಂತಹ ಅಥವಾ ಬೇರೆ ಆರ್ಟ್ ಏನಾದರೂ ತಾವು ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ಅದನ್ನು ತಾವು ಕ್ರಿಯೇಟ್ ಮಾಡಬಹುದು. ನಾನಿಲ್ಲಿ ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಒಂದು ಆರ್ಟನ್ನು ಬಿಡಿಸಿದ್ದೀನಿ. ಇಲ್ಲಿ ಬೇರೆ ಬೇರೆ ಸಜೆಷನ್ಗಳನ್ನು ನಾವು ಇಲ್ಲಿ ಕಾಣ್ತೀವಿ. ಸ್ಪೆಕ್ಟು, ಗಾಗಲ್ಸು, ಹಾಗೆ ಬೇರೆ ಬೇರೆ ಹ್ಯಾಂಡು. ತಮಗೆ ಬೇಕಾದಂತಹ ಯಾವುದೇ ಒಂದು ಆರ್ಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ತಾವು ಕೂಡ ಇದನ್ನು
ರೀಸೈಜ್ ಮಾಡ್ಕೊಳ್ಬೋದು ಅಥವಾ ಬೇರೆ ಕಡೆಗೆ ಈ ರೀತಿ ಮೂವ್ ಮಾಡ್ಕೊಳ್ಬೋದು. ಇಲ್ಲಿ ಈ ಒಂದು ಸಿಂಬಲ್ ಮೇಲೆ ಸೆಲೆಕ್ಟ್ ಅನ್ನೋ ಸಿಂಬಲ್ ಮೇಲೆ ತಾವು ಕ್ಲಿಕ್ ಮಾಡಿದ್ರೆ ನೀವು ಆ ಒಂದು ಆರ್ಟನ್ನು ಎಲ್ಲಿ ಬೇಕೋ ಅಲ್ಲಿ ಮೂವ್ ಮಾಡ್ಕೊಳ್ಬೋದು. ಹಾಗೆ ಅದರ ಸೈಜನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು ಅಥವಾ ಹೆಚ್ಚಿಗೆ ಮಾಡಬಹುದು. ವಿಡ್ತನ್ನು ಕೂಡ ಅದೇ ರೀತಿ ತಾವು ಹೆಚ್ಚಿಗೆ ಮಾಡ್ಕೊಳ್ಬೋದು ಮತ್ತು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಅದರದ ಒಂದು ರೊಟೇಷನನ್ನು ಕೂಡ ತಾವೇನಂತಂದ್ರೆ ಇಲ್ಲಿ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ತಮಗೆ ಬೇಕಾದಂಥ ಸೆಟ್ಟಿಂಗ್ಗಳನ್ನು ಮಾಡಿಕೊಳ್ಳಲಿಕ್ಕೂ ಕೂಡ ಈ ಒಂದು AI ವೆಬ್ಸೈಟಲ್ಲಿ ತಮಗೆ ಅವಕಾಶ ಇದೆ. ಹಾಗೆ ಯಾವುದೇ ಇಮೇಜ್ಗಳನ್ನು ತಾವಿಲ್ಲಿ ಸೃಷ್ಟಿ ಮಾಡ್ಬೋದು. ಅದಕ್ಕೆ ಯಾವುದೇ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲ, ಯಾವುದೇ ಒಂದು ಲಿಮಿಟೇಷನ್ಸ್ ಇಲ್ಲ. ಸೊ ಇದನ್ನು ಕೂಡ ತಾವು ಯಾವುದೋ ಒಂದು ಪೇಂಟಿಂಗನ್ನು ಕೂಡ ಫಿಲಪ್ ಮಾಡ್ಕೊಳ್ಬಹುದು. ಹಾಗೆ ಫಿಲಪ್ ಮಾಡ್ಕೊಳ್ದಿತ್ತಂದ್ರೆ ಇಲ್ಲಿ ಫಿಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ತಾವಿಲ್ಲಿ ಕಲರನ್ನು ಆಯ್ಕೆ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಈ ಕಲರ್ ಏನಂತಂದರೆ ಫಿಲಪ್ ಆಗುತ್ತೆ. ಸೊ ಅದೇ ರೀತಿ ನೀವು ಯಾವುದೇ ವಿನ್ಯಾಸವನ್ನು ಈ ಒಂದು AI ವೆಬ್ಸೈಟಲ್ಲಿ ಬಹಳ ವೇಗವಾಗಿ ರಚಿಸ್ಕೊಳ್ಬೋದು. ಸೊ ಯಾವುದೇ ಲಾಗಿನ್ ಆಗೋ ಅವಶ್ಯಕತೆ ಇಲ್ಲ. ಅದೇ ರೀತಿ ಯಾವುದೇ ರೀತಿಯಾದಂತಹ ಒಂದು ಸಬ್ಸ್ಕ್ರಿಪ್ಷನ್ ಅಥವಾ ಕ್ರೆಡಿಟಿನ ಒಂದು ಅವಕಾಶ ಅಥವಾ ಆ ರೀತಿಯಾದಂಥ ಯಾವುದೇ ಒಂದು ಅಡೆತಡೆ ಈ ಒಂದು ವೆಬ್ಸೈಟಲ್ಲಿ ತಮಗೆ ಇಲ್ಲ. ಸೊ ಅನ್ಲಿಮಿಟೆಡ್ ಆಗಿ ತಮಗೆ ಬೇಕಾದಂತಹ ಡ್ರಾಯಿಂಗ್ಗಳನ್ನು ತಾವಿಲ್ಲಿ ಮಾಡಬಹುದು. ಹಾಗೆ ನೀವು ಓನ್ ಆಗಿ ಏನಾದರೂ ಡ್ರಾ ಮಾಡೋದಿತ್ತಂದರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದಂಥ ಡ್ರಾಯಿಂಗನ್ನು ತಾವಿಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಇಡೀ ಎಂಟೈರ್ ಪೇಜನ್ನು ಕೂಡ ತಾವು ಇಲ್ಲಿ ಫಿಲಪ್ ಅನ್ನೊಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು. ಅದೇ ರೀತಿ ಶೇಪ್ಗಳನ್ನು ಆ್ಯಡ್ ಮಾಡಬೇಕಾಗಿತ್ತು ಅಂತಂದ್ರೂ ಕೂಡ ತಾವು ಈ ಒಂದು ಶೇಪ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡಬಹುದು. ಹಾಗೆ ಇದಕ್ಕೆ ಬೇರೆ ಬೇರೆ ಡಿಸೈನ್ಗಳನ್ನು ಕೂಡ ತಾವು ಇಲ್ಲಿ ಕೊಡಬಹುದು. ಹಾಗೆ ಯಾವುದಾದ್ರೂ ಈಗ ಮಾಡಿದಂತಹ ಡಿಸೈನ್ ನಿಮಗೆ ಬೇಡ ಅಥವಾ ಅಂಡು ಮಾಡಬೇಕಿತ್ತಂದರೆ ಅದಕ್ಕೆ ಕೆಳಗಡೆ ಒಂದು ಆಪ್ಷನ್ ಇದೆ. ಸೊ ತಾವು ಅದನ್ನು ಅಂಡು ಮಾಡಬಹುದು. ಸೊ ಹೀಗೆ ಬಹುತೇಕ ಆಪ್ಷನ್ಗಳೇನಂತಂದರೆ ಇಲ್ಲಿ ಬಹಳ ಸಿಂಪಲ್ ಆಗಿದ್ದಾವೆ. ಇದನ್ನು ಬಳಸ್ಕೊಂಡು ತಮಗೆ ಬೇಕಾದಂಥ ಯಾವುದೇ ಆರ್ಟನ್ನು ಕೂಡ ತಾವು ಕೆಲವೇ ಸೆಕೆಂಡುಗಳಲ್ಲಿ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಟೆಕ್ಸ್ಟ್ ಕೂಡ ಏನಂತಂದರೆ ತಾವು ಆ್ಯಡ್ ಮಾಡಬಹುದು. ಸೊ ತಮಗೆ ಬೇಕಾದಂಥ ಯಾವುದೇ ಟೆಕ್ಸ್ಟನ್ನು ಕೂಡ ಇಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಕೂಡ ನಾವು ಆ್ಯಡ್ ಮಾಡಬಹುದು. ಸೊ ಹಾಗೆ ಈ ಟೆಕ್ಸ್ಟನ್ನು ಕೂಡ ತಾವು ತಮಗೆ ಬೇಕಾದಂಥ ಫಾಂಟ್ ಸ್ಟೈಲ್ ಇಲ್ಲಿ ಮೇಲ್ಗಡೆ ಇದೆ. ಯಾವ ಫಾಂಟ್ ಸ್ಟೈಲ್ ಬೇಕು ಅದನ್ನು ತಾವು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಡಿಸೈನ್ ಮಾಡ್ಬೋದು. ಹಾಗೆ ಇಲ್ಲಿ ಫಾಂಟ್ ಸೈಜ್ ಇದೆ, ಅದನ್ನು ಕೂಡ ತಾವು ಹೆಚ್ಚು ಕಡಿಮೆ ಅಥವಾ ಯಾವ ಸೈಜ್ ಬೇಕೋ ಅದನ್ನು ತಾವು ಮಾಡ್ಕೊಳ್ಬಹುದು. ಹಾಗೆ ಕಲರಿಂಗ್ ಕೂಡ ತಾವು ಅದರಲ್ಲಿ ಫಿಲಪ್ ಮಾಡ್ಕೊಳ್ಬಹುದು. ಯಾವ ಕಲರ್ ತಮಗೆ ಬೇಕು ಅಂತೇಳಿ ಚೇಂಜ್ ಮಾಡ್ಕೊಳ್ಬಹುದು ಯಾವುದೇ ಒಂದು ಕಲರ್ಗೆ. ಹಾಗೆ ನೀವೊಂದು ಈ ಫೋಟೋವನ್ನು ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಇಲ್ಲಿ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬಹುದು. ಅಥವಾ ತಾವು ಈ ಒಂದು ಇಂಡಿವಿಜುವಲ್ ಫೋಟೋ ಅಥವಾ ಆರ್ಟ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ರೈಟ್ ಕ್ಲಿಕ್ ಮಾಡಿದರೆ ಸೇವ್ ಇಮೇಜ್ ಆ್ಯಸ್ ಅಂತೇಳಿ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಈ ರೀತಿಯಾಗಿ ತಾವು ಸೇವ್ ಇಮೇಜ್ ಆ್ಯಸ್ ಅಂತೇಳಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಅಥವಾ ಎಂಟೈರ್ ಆರ್ಟ್ ನಿಮ್ಗೆ ಬೇಕು ಅಂತಂದರೆ ತಾವು ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಈ ಎಂಟೈರ್ ಇಮೇಜ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಸೊ ಅದನ್ನು ನಾವು ಈ ರೀತಿ ನೋಡ್ಬೋದು. ಸೊ ಹೀಗೆ ತಾವು ಇದನ್ನು ಯಾವುದೇ ಉದ್ದೇಶಕ್ಕಾದರೂ ಬಳಸಬಹುದು. ಸೊ ಬಹಳ ಈಸಿಯಾಗಿರುವಂಥ ಒಂದು ವೆಬ್ಸೈಟ್ ಟೂಲನ್ನು AI ವೆಬ್ಸೈಟ್ ಟೂಲನ್ನು ನಾನು ನಿಮಗೆ ಇವತ್ತು ಪರಿಚಯ ಮಾಡಿದ್ದೀನಿ. ಹೀಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳೋದನ್ನು ದಯವಿಟ್ಟು ಮರೆಯಬೇಡಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.